ಕನಕಪುರ ಕನಕಪುರ ತಾಲೂಕು ಕೋಡಿಹಳ್ಳಿ ಹೋಬಳಿ ಅಜ್ಜಬಸವನಹಳ್ಳಿಯ ಗದ್ದಿಗೆ ಮಠದ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಕಟ್ಟಡ ಉದ್ಘಾಟನೆ ಮಾಡಿದರು. ನಂತರ ಆಶೀರ್ವಚನ ನೀಡಿ ಮಾತನಾಡಿದ ಶ್ರೀಗಳು, ಸತ್ಯ ಮತ್ತು ಶಾಂತಿ ಧರ್ಮದ ಎರಡು ಕಣ್ಣುಗಳು. ಜೀವನ ಉನ್ನತಿ ಮತ್ತು ನೆಮ್ಮದಿಯ ಬದುಕಿಗೆ ಧರ್ಮ ಪಾಲನೆ ಅಗತ್ಯ ಎಂದರು. ನಾಡಿನಲ್ಲಿ ಸಾಕ್ಷರತೆಯು ಗಣನೀಯವಾಗಿ ಹೆಚ್ಚಾಗಲು ಮಠಗಳ ಕೊಡುಗೆ ಅಪಾರ. ಗದ್ದಿಗೆ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಧಾರ್ಮಿಕ ಸೇವೆಯಲ್ಲಿ ತೊಡಗಿಕೊಂಡು ಮಠದ ಅಭಿವೃದ್ಧಿಗೆ ಅಪಾರ ಸೇವೆ ಸಲ್ಲಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ತುಮಕೂರು ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ತಾಲೂಕಿನ ದೇಗುಲ ಮಠ ಮತ್ತು ಮರಳೇಗವಿ ಮಠಗಳು ಸಾಕ್ಷರತೆಯ ದಾರಿದೀಪಗಳಾಗಿವೆ. ಹಲವು ಧಾರ್ಮಿಕ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಸಂತೋಷ ತಂದಿದೆ ಎಂದರು. ಗದ್ದಿಗೆ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಖ್ಯಾತ ಕಲಾವಿದರಿಂದ ಸಂಗೀತ, ನೃತ್ಯ ಕಾರ್ಯಕ್ರಮಗಳು ಜರುಗಿದವು. ವೇದಿಕೆಯಲ್ಲಿ ಶಿವಗಂಗೆ ಮಠದ ಮಲೆಯ ಶಾಂತಮುನಿ ಸ್ವಾಮೀಜಿ, ನಾಗೇಶ್ ಗುರೂಜಿ, ಬ್ಯಾಲಪಟ್ಟಿ ನಿವೃತ್ತ ಪೊಲೀಸ್ ಅಧಿಕಾರಿ ವೀರಭದ್ರಪ್ಪ, ಉದ್ಯಮಿ ಜಿ.ಬಿ. ಸದಾಶಿವ, ಪ್ರಾಂಶುಪಾಲರಾದ ಪ್ರಭುಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ತನ್ನದೇ ಆದಂಥ ರೀತಿಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕಾಯಕ ಯೋಗಿಯಾಗಿ ನೆರವೇರಿಸಿಕೊಂಡು ನಮ್ಮ ಚಂದ್ರಶೇಖರಾಚಾರ್ಯ ಸ್ವಾಮೀಜಿಗಳು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರು ಇದೊಂದು ಮಠವನ್ನ ಕಟ್ಟಬೇಕು ಅಂತ ಕೇಳಿದೆ ನಾನು. ದೇವರು ಮಠದ ಬುದ್ಧಿ ಅವರಲ್ಲಿ ಏನ್ ಬುದ್ಧಿ, ಆರ್ಥಿಕ ಪರಿಸ್ಥಿತಿ ಮಠದ್ದು ಅಂತ. ಒಂದು ಕುಂಟೆ ಜಮೀನು ಇಲ್ಲ ಕಣಪ್ಪ, ಎದುರಿಗೆ ನೀವೇನು ನೋಡ್ತಾ ಇದ್ದೀರೋ ಅದಷ್ಟೇ ಇರೋದು. ಅವ್ರಿಗೆ ಯಾವುದೇ ಜಮೀನಾಗಲಿ ಅದು ಆರ್ಥಿಕ ಆಧಾರ ಸೋರ್ಸ್ ಯಾವುದೂ ಇಲ್ಲ. ಶ್ರಮಜೀವಿಗಳು ಮಠನ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಜಕ್ಕೂ ಮೆಚ್ಚತಕ್ಕಂಥದ್ದೇ. ಇಷ್ಟೆಲ್ಲ ಯಾವುದೇ ರಿಸೋರ್ಸ್ಗಳು ಇಲ್ಲ ಅಂದ್ರೂ ಕೂಡ ಇಂಥ ಒಂದು ಯಶಸ್ವಿಯಾಗಿ ಸ್ವಾಮೀಜಿಗಳಾಗಲೇ ನಾನು ನಮ್ಮ ನಿರೂಪಕರುಗಳಾಗೆ ನೋಡ್ತಾ ಇರ್ತೀನಿ. ಮಠದ ದೇಗುಲ ಮಠದ ಕಾರ್ಯಕ್ರಮ ಇರಲಿ, ಮರಳ ಮಠದ ಕಾರ್ಯಕ್ರಮ ಇರಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಈ ಅಜ್ಬಸವನ ಮಠದ ಸ್ವಾಮೀಜಿಗಳು ಬಹಳ ಸಕ್ರಿಯವಾಗಿ ಓಡಾಡ್ತಾ ಇರ್ತಾರೆ. ಕಾರ್ಯಕ್ರಮಗಳನ್ನ ಆರ್ಗನೈಸ್ ಮಾಡೋದ್ರಲ್ಲಿ ಓಡಾಡ್ಕೊಂಡು ಅವ್ರು ಬಂದವ್ರನ್ನ ಮಾತಾಡಿಸ್ಕೊಂಡು ಹೇಳಿದ್ರೆ ಎಲ್ಲ ಅಡುಗೆ ಮನೆ ದಾಸೋಹ ಕಾರ್ಯಕ್ರಮದಲ್ಲಿ ಹೆಚ್ಚು ಒತ್ತು ಕೊಡ್ತಾರೆ ಅಂತ ನಾನು ಅದನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಬಹಳ ಶ್ರಮಜೀವಿಗಳು, ಕಾಯಕ ಯೋಗಿಗಳು ಸ್ವಾಮೀಜಿಗಳು ನಿಜಕ್ಕೂ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಜೀವನದ ಬಯಲಿಗಲ್ಲಿನಲ್ಲಿ ಇದೊಂದು ಮಹತ್ತರ, ಬಹಳ ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ತಕ್ಕಂಥದ್ದು, ಇರ್ತಕ್ಕಂಥವ್ರು ಕಟ್ಟಂಥದ್ದು, ಉಳ್ಳವರು ಶಿವಾಲಯ ಮಾಡುವರು ಅಂತೇಳಿ ಹೇಳ್ತಾರೆ. ಇರೋರು ಮಾಡ್ತಾರೆ. ಆ ಇರದೇ ಇರ್ತಕ್ಕಂಥದ್ದು ಮಾಡೋದ್ರೆ ಇದು ನಿಜಕ್ಕೂ ಬಹಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ಅದಕ್ಕೂ ವಿಶೇಷವಾಗಿ ನನಗೆ ನಮ್ಮ ಸುತ್ತೂರು ಮಠದ ಬುದ್ಧಿಯವ್ರ ಬಗ್ಗೆ, ನಮ್ಮ ಸಿದ್ಧಗಂಗಾ ಮಠದ ಬುದ್ಧಿಯವ್ರ ಬಗ್ಗೆ ಯಾಕಪ್ಪ ನನಗೆ ಇನ್ನೊಂದಷ್ಟು ನಮ್ಗೆ ನಿಮ್ಮೆಲ್ರಿಗೂ ಹೆಚ್ಚಿಗೆ ಇನ್ನಷ್ಟು ಗೌರವ ಬರ್ಲಿಕ್ಕೆ ಕಾರಣ ಆಗ್ತದೆ ಅಂದ್ರೆ, ಆ ಸ್ವಾಮೀಜಿಗಳು ಅವ್ರು ಹೇಳ್ತಾರೆ, ನಮ್ಮ ಚಂದ್ರಶೇಖರಾಚಾರ್ಯ ಸ್ವಾಮೀಜಿಗಳು ನಮ್ದು ಯಾವ್ದೋ ಜನ್ಮದ ಪುಣ್ಯ ಅವ್ರು ಇವತ್ತು ನಮಗೆ ಬಂದಿರ್ತಕ್ಕಂಥದ್ದು. ನಾನು ಹೋಗಿ ಕರೆದೊಡನೆ ಯಾವ್ದು ಎರಡು ಮಾತಾಡ್ಲಿಲ್ಲ, ಆಯ್ತು ಬರ್ತೀನಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟರು. ನಮ್ಮ ಸುತ್ತೂರು ಮಠದ ಬುದ್ಧಿಯವರು ಎಷ್ಟೇ ಕಾರ್ಯಕ್ರಮದ ಒತ್ತಡ ಇದ್ರು ಕೂಡ ಆಯ್ತು ರೆಡಿಯಪ್ಪ ಬರ್ತೀನಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ನಮ್ಮ ಸಿದ್ಧಗಂಗೆ ಅವರು ಕೂಡ ಯಾವ್ದೋ ಕಾರ್ಯಕ್ರಮ ಹೊಡೆದಾಕ್ಸಿ ಆಯ್ತು ಇಲ್ಲಿಗೆ ಬರ್ತೀವಿ ಅಂತ. ಆ ಮನಸ್ಸಿದೆಯಲ್ಲ, ಆ ದೇವರು ಭಗವಂತನ ಸ್ವರೂಪನೇ ಅವರು. ಇಲ್ಲಿಗೆ ಬರಬೇಕು, ಇಂಥ ಒಂದು ಕುಗ್ರಾಮಕ್ಕೆ ಬರಬೇಕು, ಇಂಥ ಒಂದು ಚಿಕ್ಕ ಮಟ್ಟಕ್ಕೆ ಬರಬೇಕು ಅಂತಕ್ಕಂಥ ಮನಸ್ಸು ಅವ್ರು ಇರ್ತಕ್ಕಂಥ ಕಾರ್ಯಕ್ರಮದ ಒತ್ತಡಗಳು, ಅವ್ರು ಇರ್ತಕ್ಕಂಥ ಕಾರ್ಯಶೈಲಿ, ಅವರ ಜೀವನ ಶೈಲಿ ಇರ್ತಕ್ಕಂಥ ಬಿಡುವಿಲ್ಲದ ಕಾರ್ಯಕ್ರಮಗಳ ಭಕ್ತರಿರ್ಬೋದು, ಆಧ್ಯಾತ್ಮಿಕ ಕೆಲಸಗಳಿರ್ಬೋದು, ಶೈಕ್ಷಣಿಕ ಕ್ಷೇತ್ರಗಳಿಗೆ ಇರ್ತಕ್ಕಂಥ ಅವ್ರಿಗೆ ಬೆಳಗ್ಗೆಯಿಂದ ಇಲ್ಲಿ ಬರ್ಬೇಕು ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ದಿನ ಹಿಡಿತದೆ. ಇಂಥ ಒಂದು ಒಂದು ಚಿಕ್ಕ ಮಠದ ಸ್ವಾಮೀಜಿಗಳ ಬಂದು ಕೇಳ್ಕೊಂಡಾಗ ಅವ್ರಿಗೆ ಬಂದು ಅವ್ರು ಬರೀ ಮಠಕ್ಕೆ ಅಂತಲ್ಲ, ಈ ಭಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಭಕ್ತರುಗಳಿಗೆ ನಿಮ್ಮಂತ ಎಲ್ಲರಿಗೂ ಒಂದು ದರ್ಶನ ಕೊಡ್ಬೇಕು. ನಾನು ಅವ್ರನ್ನ ಮಾತಾಡಿ ಒಂದು ಧರ್ಮವನ್ನ ಕಾಪಾಡ್ತಕ್ಕಂಥ ಒಂದು ಅದ್ಭುತವಾದಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಾರಿದ್ರೆ ಅದು ನಮ್ಮ ಸುತ್ತೂರು ಮಠದ ಬುದ್ಧಿಯವರು. ಅವರ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಅದೇ ರೀತಿಯಾಗಿ ಸಿದ್ಧಗಂಗಾ ಮಠದ ಸ್ವಾಮಿಗಳಿಗೂ ಕೂಡ ನಮಸ್ಕರಿಸ್ತಾ ಇದ್ದೀನಿ. ನಾನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಬರ್ಬೇಕಾಯ್ತು, ಅವರು ಅಸ್ಸಾಂಗೆ ತೆರಳಿರ್ತಕ್ಕಂಥದ್ದು. ನಮ್ಮ ಸುರೇಶ್ ಅವರು ಬರ್ತಾರೆ. ನನಗೆ ಸ್ವಾಮೀಜಿಗಳಿಗೂ ಕೂಡ ದೂರವಾಣಿ ಕರೆ ಮಾಡಿದ್ರು, ನನಗೂ ಮಾತನಾಡಿ ಬೆಳಗ್ಗೆ 9:00 ಫೋನ್ ಮಾಡಿದ್ರು. ಫೋನ್ ಮಾಡಿ ಇಲ್ಲ ನಾನು 2 ಗಂಟೆ ಆಗ್ಬಿಡ್ತದೆ ಇಲ್ಲಿಗೆ ಬರೋದಕ್ಕೆ ಹೆಚ್ಚು ಕಡಿಮೆ
ಲೇಟ್ ಆಗ್ಬಿಡ್ತದೆ ನನ್ನ ಕಾರ್ಯಕ್ರಮಗಳು ಒತ್ತಡ, ಅದರಿಂದ ನೀನು ಮೊದಲೇ ಹೋಗು ಅಂತೇಳಿ ನನಗೆ ದೂರವಾಣಿ ಕರೆ ಮುಖೇನ ಮಾತಾಡಿದ್ರು. ನಾನು ಹೇಳ್ತಕ್ಕಂಥದ್ದು ನಮ್ಮ ಶಿವಕುಮಾರ್ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಾಗ ಹೇಳ್ತಾ ಇರ್ತಾರೆ, ನಮ್ದು ಎಷ್ಟೇ ಇದ್ರು ಏನೇ ಇದ್ರು ನಾವು ಎಷ್ಟೇ ಬೆಳೆದಿದ್ರು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ನಮ್ಗೆ 2 ಜವಾಬ್ದಾರಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಯಾವ್ದಪ್ಪ ಅಂತಂದ್ರೆ ಮನೆ ಮಠ ಹುಷಾರು ಅಂತ. ಯಾರು ಮಾತಾಡ್ಬೇಕಾದ್ರೆ ಮನೆ ಮತ್ತು ಮಠ ಹುಷಾರು ಕಣಪ್ಪ, ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಮನೆ ಎಷ್ಟು ನಮ್ಮ ಕುಟುಂಬ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಮನೆಗೆ, ನಮ್ಮ ಸುತ್ತಲಿನ ನಮ್ಮ ಪರಿಸರಕ್ಕೆ, ನಮ್ಮ ಮನೆಗೆ ಅಷ್ಟೇ ಪ್ರಾಮುಖ್ಯತೆ ಮಠಕ್ಕೂ ಕೂಡ ಕೊಡ್ಬೇಕು ಅಂತಕ್ಕಂಥ ಮಾತು. ಮಠ ಇರ್ಬೇಕು. ಮಠ ಇಲ್ಲ ಅಂದ್ರೆ ಬರೀ ನಾವಷ್ಟೇ ಇವತ್ತಿನ ಈ ಆಡಂಬರದ ಜೀವನದಲ್ಲಿ ವೈಜ್ಞಾನಿಕವಾಗಿ ನಾವೆಲ್ಲೋ ಬೆಳೆದು ಇವತ್ತು ನಾವು ಯುದ್ಧ ನೋಡ್ತಾ ಇದೀವಿ. ಇರಾನ್, ಇಸ್ರೇಲು, ಅಮೆರಿಕ, ಯಾರು ಒಬ್ಬ ಸೈನಿಕ ಹೋಗಿ ಮೊದಲೆಲ್ಲ ಸೈನಿಕರು ಯುದ್ಧ ಮಾಡ್ಬೇಕಾಯ್ತು. ಯಾವ್ದಾದ್ರು ಪ್ರದೇಶವನ್ನ ದಡ್ಡೆತ್ಬೇಕು, ಕುಳಿತಲ್ಲ ಕ್ಷಿಪಣಿಗಳಲ್ಲಿ 1000 ಕಿಲೋಮೀಟರ್. ನಮ್ಮನೆ ಇರಾನು ಒಂದು ಬಲಾಢ್ಯ ದೇಶ ಅಲ್ಲ ಅನ್ಕೊಂಡಿದ್ದಂಥದ್ದಕ್ಕೆ 4000 ಕಿಲೋಮೀಟರ್ ದೂರ ಹೋಗಿ ಕ್ಷಿಪಣಿ ಮಿಸೈಲ್ ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ ಕುಳಿತಲ್ಲೇ. ಅಂತ ಕಾಲ ಬಂದಿರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನ ಬೆಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮನುಷ್ಯನ ಜೀವನವನ್ನ ಸುಖವಾಗಿಡಲು ಇವತ್ತು ಏನೆಲ್ಲ ಮೊಬೈಲ್ ಇಂದ ಹಿಡಿದು ಟಿವಿಯಿಂದ ಹಿಡಿದು ಇವತ್ತು ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ, ನಮ್ಮ ಜೀವನ ಆಯ್ತಾ ಇದೆ. ಆದ್ರೆ ಹೆಚ್ಚಾದಂತೆಲ್ಲ ಆವಿಷ್ಕಾರಗಳು ವಿಜ್ಞಾನ ಬೆಳೆದಂತೆಲ್ಲ ನಮ್ಮ ಜೀವನ ಕೂಡ ಒತ್ತಡದಿಂದ ಕೂಡಿರ್ತಕ್ಕಂಥದ್ದು. ಬಹಳ ಒತ್ತಡ. ಇವತ್ತು ನಾವು ಇನ್ನೊಬ್ಬರಿಗೆ ಸರಿಸಮವಾಗಿ ಬಾಳ್ಬೇಕು, ನಾವು ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಮನೆ ಕಟ್ಟಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಮದುವೆ ಮಾಡಬೇಕು, ಆರೋಗ್ಯ ನೋಡ್ಬೇಕು. ಒತ್ತಡ ಇವತ್ತು ಮೊದಲಷ್ಟು ಸುಲಭವಾಗಿಲ್ಲ ಜೀವನ. 50-60 ವರ್ಷಗಳಿಂದ ನಾವೇನ್ ಸರಳವಾಗಿ ನಾವು ರೈತಾಪಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೋ ಇವತ್ತು ಆ ಜೀವನ ಇಲ್ಲ. ಇವತ್ತು ಬಹಳ ಒತ್ತಡ, ಎಲ್ಲೆಲ್ಲೂ ಹಣದ ಪ್ರಾಮುಖ್ಯತೆ ತುಂಬ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೊಂದು ಮಾನಸಿಕವಾಗಿ ಒಂದು ನೆಮ್ಮದಿ ಬೇಕು. ಮತ್ತೆ ನಮ್ಗೆ ಜೀವನವನ್ನ ಎದುರಿಸಲಿಕ್ಕೆ, ದಿನನಿತ್ಯದ ಜೀವನವನ್ನ ಎದುರಿಸಲಿಕ್ಕೆ ಒಂದು ಹುಮ್ಮಸ್ಸು, ಒಂದು ಶಕ್ತಿ ಯಾರು ಕೊಡೋದಿದ್ರೆ ಅದು ಮಠದ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳಿಂದ, ಅವರ ಆಶೀರ್ವಾದದಿಂದ, ಅವರ ಮಾತುಗಳನ್ನು ನಾವು ಅವ್ರ ಸನ್ನಡತೆಯನ್ನು, ಒಂದು ಸನ್ಮಾರ್ಗವನ್ನ ತೋರಿಸ್ತಾ ಮಹಾಪ್ರಭುಗಳು ಸಮಾಜದಲ್ಲಿ ನಮ್ಗೆ ಸನ್ಮಾರ್ಗವನ್ನ ಆಧ್ಯಾತ್ಮದ ಎಡೆಗೆ ನಮ್ಗೆ ನೊಂದ ಮನೆಗಳಿಗೆ ಒಂದು ಸಂತ್ವಾನವನ್ನ ನೀಡ್ತಕ್ಕಂಥ ಶಕ್ತಿ ಇವತ್ತು ಸ್ವಾಮೀಜಿಗಳಿಗೆ. ನಾವು ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನ ಜೀವಂತವಾಗಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮನೆ ಮಠಗಳನ್ನ ತೊರೆದು ಆ ಭಗವಂತನ ಸ್ವರೂಪವನ್ನು ನಾವು ಯಾರು ನೋಡ್ಬೇಕು ಅಂತಂದ್ರೆ ಅದು ಸ್ವಾಮೀಜಿಗಳಲ್ಲಿ ನಾವು ನೋಡ್ಬೇಕು. ಅವ್ರ ಮುಖೇನ ನಾವು ಆಶೀರ್ವಾದವನ್ನು ಪಡ್ಕೊಂಡು ಅವ್ರು ಆಡ್ತಕ್ಕಂಥ ಮಾತುಗಳು, ಅವರ ನುಡಿ, ಅವರ ನೀತಿ ರಿವಾಜುಗಳಿಂದ ನಾವು ಮತ್ತಷ್ಟು ಶಕ್ತಿವಂತರಾಗಿ ಶಕ್ತಿಯನ್ನು ಪಡೆದು ದೈನಂದಿನ ಸಮಸ್ಯೆಗಳನ್ನು ಎದುರಿಸಿ ನಿರಾಳವಾಗಿ ಸಂಸಾರವನ್ನ ಜೀವನವನ್ನ ಮಾಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಇಂಥ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದಕ್ಕೂ ತೊಡಗಿಸ್ಕೊಳ್ತಕ್ಕಂಥದ್ದು ನಾವೆಲ್ಲ ಸಹಕಾರ ಇರಬೇಕು ಅಂತ ಹೇಳಿ ನಾವು ಮಠನೂ ಕೂಡ ಮನೆ ಎಷ್ಟು ಮುಖ್ಯನೋ ಮಠನೂ ಕೂಡ ಅಷ್ಟೇ ಮುಖ್ಯ. ಆ ಮಠಾಧಿಪತಿಗಳು ಕೂಡ ನಮ್ಗೆ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಗೆ ಮರಣ ಮಾಡ್ತವ್ರ ಬಗ್ಗೆ ವಿಶೇಷವಾಗಿ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಇವರೇ 4 ದಿನದಿಂದ ಕುಳಿತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋದಕ್ಕೆ ಪಾದರಸ ಇದ್ದಂಗೆ. ನಮ್ಮ ಮರಣ ಮಠದ ಸ್ವಾಮೀಜಿಗಳು ಅಂದ್ರೆ 1 ನಿಮಿಷ ಕುತ್ಕೊಳ್ಳೋರು ಪಾದರಸ ಇದ್ದಂಗೆ. ನನಗೆ ನೆನ್ನೆಯಿಂದಲೂ ಫೋನ್ ಶುರು ಮಾಡ್ಬಿಟ್ರು, ಸುರೇಶ್ ಬರೋದು ಲೇಟ್ ಆಗೋದಿದೆ, ನೀನ್ ಬಂದು ಇಲ್ಲ ಸ್ವಾಮಿ ಒಂದು ರಾಮಕೃಷ್ಣ ಮಠದ ಒಂದು ಕೆಲಸ ಕಾರ್ಯಕ್ರಮ ಈಗ ಬಂದು ಹೋಗಂತ ಬಂದ್ಬಿಡಿ ಇದು ಮೊದಲು ಅಂತ ಹೇಳಿ ಆಗ್ಲೇ ಅವ್ರ ಇದ್ದಿದ್ದಂಗೆ ಅವರ ಪಾದರಸ ನಾವು ನೋಡ್ತಾ ಇದ್ವಿ. ಆ ಕಾರ್ಯಕ್ರಮದ ಯಶಸ್ಸಿಗೆ ಅವರು ಕೂಡ ಬಹಳ ಪ್ರಮುಖವಾದಂತ ಕಾರಣಕರ್ತರು. ಅವ್ರಿಗೂ ಭಗವಂತ ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಸ್ವಾಮೀಜಿಗಳು ಇಂಥ ದೂರದಿಂದ ಬಂದು ಆಗಮಿಸಿ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯವನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಕೂಡ ಕರೆದು ಮಾತಾಡಿರ್ತಕ್ಕಂಥ ಎಲ್ರಿಗೂ ಹೊಂದಿಸಿ ನಾನಾದ್ರೂ ಕೂಡ ಈ ಮಠದ ಜೊತೆ ನಾವೆಲ್ಲ ಇರ್ತೀವಿ. ಅಜ್ಬಸವನ ಮಠ ಯಾವತ್ತೂ ಕೂಡ ನಮ್ಮ ಮಠ. ಆ ಮಠದ ಜೊತೆ ನಾವು ನೀವೆಲ್ಲ ಸೇರಿ ಅವ್ರ ಮುಂದೆ ಕೈಗೊಳ್ತಕ್ಕಂಥ ಕಾರ್ಯಕ್ರಮಗಳನ್ನು ಇರೋಣ ಅಂತ ಹೇಳಿ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಕುಣಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಂಚಗೊಂಡನಹಳ್ಳಿಯ ಶ್ರೀ ಗೋವಿಂದ ಅವರು, ಶ್ರೀ ಕುಮಾರೇಶ್ ಅವರು, ಹಾಗೆ ಮಾಜಿ ಚೇರ್ಮನ್ ಶ್ರೀ ರುದ್ರಪ್ಪ ಅವರು. ಬೋರ್ಡ್ಗಳು ಏನ್ ಮಾಡ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಈ ಕಾಲದಲ್ಲಿ ಜೊತೆಗೆ ಈಗ ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ಆಶೀರ್ವಾದ, ಕಾಲಾಕೃತಿಗಳ ಆಶೀರ್ವಾದ, ಅದೇ ರೀತಿ ನಮ್ಮ ಗುರುಗಳು ಮಾತಾಡೋರೇ ಅಲ್ಲ, ಎಲ್ಲೋದ್ರು ಅಪ್ಪಾಜಿ ಅಂತಾರೆ. ಅಪ್ಪಾಜಿ ಬಿಟ್ರೆ ಬೇರೆಗಳು ಗೊತ್ತಿಲ್ಲ, ಇನ್ನೇನ್ ಮಾತಾಡೋಂಥದ್ದೇನಿಲ್ಲ. ಅದ್ರ ಜೊತೆ ಸೋಮಣ್ಣ ಅವ್ರು ಬಂದೇ ಬರ್ತೀನಿ ಅಂತ ಹೇಳಿದ್ರು, ಅವ್ರು ಕಾರ್ಯನಿರತವಾಗಿ ಬರಕ್ಕಾಗ್ಲಿಲ್ಲ. ಹಾಗಾಗಿ ಇಲ್ಲಿ ಎಲ್ಲಾ ಅರಗುರು ಜನಮೂರ್ತಿಗಳಿಗೆ ಪಾದಾರಗಳಲ್ಲಿ ವಂದಿಸುತ್ತಾ ಮತ್ತೆ ತಮ್ಮ ಅಪೇಕ್ಷೆಯನ್ನು ಪಡೆದು ಅವ್ರು ಕಳಿಸಿರುವಂತ ಒಂದು ಸಂದೇಶನ ಓದಲಿಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಾರೆ.
ಈಗಾಗಲೇ ನಮ್ಮ MLC ಅವರು ಆತ್ಮೀಯ ಗೆಳೆಯರು ಅವ್ರ ಬಗ್ಗೆ ನಾವು ಹೇಳಂಗಿಲ್ಲ, ಎಲ್ಲಾ ರೀತಿಯಲ್ಲೂ ಭಾಷಣ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಪೇಷನ್ಸ್ ಕೊಟ್ಟಿದ್ದೀರಾ. ಇದೊಂದು ವಾಚನ ಮುಗಿಸ್ಬಿಟ್ಟು ನಾನು ನನ್ನ ಇದನ್ನ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ದಿನಾಂಕ 29/3/2026 ಶ್ರೀ ಗದ್ದಿಗೆ ಮಠ ಅಜ್ಜಬಸವನಹಳ್ಳಿಯಲ್ಲಿ ಶ್ರೀ ಮಠದ ಕಟ್ಟಡದ ಉದ್ಘಾಟನಾ ಸಮಾರಂಭದ ಆಧಾರದ ಆಮಂತ್ರಣಕ್ಕೆ ತಮ್ಮ ತುಂಬು ಹೃದಯದ ಧನ್ಯವಾದಗಳು. ನವದೆಹಲಿಯಲ್ಲಿ ಸಂಸತ್ ಅಧಿವೇಶನ ನಡೆಯುತ್ತಿರುವುದರಿಂದ ನಾನು ದೆಹಲಿಯಲ್ಲೇ ಇರಬೇಕಾದ ಅವಶ್ಯಕತೆ ಇರುವುದರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗುವುದಿಲ್ಲ. ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಲೆಂದು ಆಶಿಸುತ್ತೇನೆ. ಪೂಜ್ಯರ ಸೇವಾ ಕೈಂಕರ್ಯ ನೂತನ ಕಟ್ಟಡದ ಮುಖೇನ ಭಕ್ತಾದಿಗಳಿಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸದ್ಬಳಕೆಯಾಗಲೆಂದು ನಾನು ಆಶಿಸುತ್ತೇನೆ. ಪೂಜ್ಯ ಪ್ರಣಾಮಗಳೊಂದಿಗೆ ತಮ್ಮ ವಿಶ್ವಾಸಿ ವಿ ಸೋಮಣ್ಣನವರು, ಭಾರತ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ, ರಾಜ್ಯ ಖಾತೆ ಸಚಿವರು, ಭಾರತ ಸರ್ಕಾರ. ಪ್ರತಿಯೊಬ್ಬರು ಧನ್ಯವಾದಗಳು. ಇನ್ನು ಗುರುಗಳು ಮಾತಾಡಬೇಕು.